ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಇನ್ನು ನಾನು ಒಂದು ಮಧ್ಯಾಹ್ನ ಟೈಮಲ್ಲಿ 3:30ಇಂದ ನಾನು ಬಂದು ಅಂದರೆ 2 ಗಂಟೆ 2:30 ಒಳಗಡೆ ಬಂದೆ. ನಾನು ಏನಾಯಿತು ಅಂತ ಅಂದರೆ ಕೆಲ್ಲಂಗೆರೆ ಹತ್ರ ಸಿಗಾಕೊಂಬಿಟ್ಟೆ. ಮಳೆ ಫ್ರೆಂಡ್ಸ್. ಮನೆಗೆ ಬಂದಿದ್ದು 5:30 ಆಯಿತು. 5:15ವರೆಗೂ ಕೂಡ ನಾನು ವೆಯ್ಟ್ ಮಾಡಿದೆ, ನಿಲ್ಲುತ್ತೆ ಏನಿಲ್ಲ ಅಂದರೆ 2.5 ಅವರು ನಾನು ನಿಂತ್ಕೊಂಡಿದ್ದೀನಿ ಇದರಲ್ಲಿ ಕೆಲ್ಲಂಗೆರೆ ಹತ್ರ. ಸಿಕ್ಕಾಪಟ್ಟೆ ಮುಂದೆ ಗಾಡಿ ಮೂವ್ ಆಗೋಕ್ಕಾಗಲೇ ಇಲ್ಲ, ಅಷ್ಟೊಂದು ಕಣ್ಣಿಗೆ ಹೊಡಿತಾ ಇತ್ತು ಮಳೆ. ಸಿಕ್ಕಾಪಟ್ಟೆ ಜೋರಾಗಿ ಬಂತು. ಅದಾದಮೇಲೆ ಅದೇ ಕೆಲ್ಲಂಗೆರೆ ಹತ್ರ ಉಡುಸ್ಲಮ್ಮನ ದೇವಸ್ಥಾನ ಇದೆಯಲ್ಲ, ಅದರ ಮುಂದೆ ಒಂದು ಅಂಗಡಿ ಇದೆ, ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿದ್ದಾಯಿತು. ಆಮೇಲೆ ಎಷ್ಟೊತ್ತಾದರೂ ಬೈಕ್ ನೆಂದು ಬೈಕ್ ಎಷ್ಟೊತ್ತಾದರೂ ಸ್ಟಾರ್ಟ್ ಆಗ್ತಾಯಿಲ್ಲ. ಆಮೇಲೆ ಕಾಲೇಜ್ ಹುಡುಗರು ಬಂದು ಆಮೇಲೆ ಸ್ಟಾರ್ಟ್ ಮಾಡಿಕೊಟ್ರು. ಆಮೇಲೆ ಮತ್ತೆ ಸ್ಪೀಡಾಗಿ ಮಳೆ ಜಾಸ್ತಿ ಆಯಿತು ಅಂತ ಸ್ಪೀಡಾಗಿ ಬರಬೇಕಾದ್ರೆ ಬೈಕ್ ಕೂಡ ಸ್ಕಿಡ್ ಆಯಿತು. ಏನಾಯಿತು ಅಂದರೆ ಬೈಕ್ ಬಿತ್ತು, ನಾನು ಬೀಳಿಲ್ಲ. ಬೈಕ್ನ ಏನು ಮಾಡಿದೆ, ಎಕ್ಸೆಲ್ನ ಸುಮ್ಮನೆ ಹಿಂಗೆ ಬ್ರೇಕ್ ಹೊಡಿಯೋಕ್ಕೆ ಹೋದೆ, ಸ್ಕಿಡ್ ಆಯಿತು ಸೈಡಲ್ಲಿ ಕೆಲ್ಲಂಗೆರೆ ಬಿಟ್ಟು ಮುಂದೆ. ಬೈಕ್ ಸ್ವಲ್ಪ ಹಿಂಗೆ ಸ್ಕ್ರ್ಯಾಚ್ ಆಯಿತು, ನಾನು ಹಂಗೆ ನಿಂತ್ಕೊಂಡೆ. ಈ ಥರ ಆಗೋಯಿತು. ಅಷ್ಟು ಮಳೆ ಫ್ರೆಂಡ್ಸ್. ಕಣ್ಣಿಗೆ ಅಂದರೆ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಹನಿಗಳೆಲ್ಲ ಮುಖಕ್ಕೆ ಹೊಡಿತಾ ಇರುತ್ತೆ. ಆಮೇಲೆ ಅದಾದಮೇಲೆ ಬಂದು ಒಂದು 5:30 ಹಂಗೆ ಮಳೆ ನಿಲ್ತು. ಸೊ ಹಾಗಾಗಿ ಬಂದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಾಲೆಲ್ಲ ಹಾಕಿ ಡೈರಿಗೆ ಇನ್ನು ಇವಾಗ ನಾನು ಹೀರೆಕಾಯಿ ಬೋಂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡಿ ಮುದ್ದೆ, ಅನ್ನ, ಇದ್ರ ಜೊತೆಗೆ ಹೀರೆಕಾಯಿ ಸಾಂಬಾರು ಅಂದರೆ ಹೀರೆಕಾಯಿ ಬೋಂಡನ ಮಾಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿತ್ತು ಮಾತ್ರ, ಸಖತ್ ಟೇಸ್ಟಿಯಾಗಿಯೂ ಕೂಡ ಇತ್ತು. ಮತ್ತು ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಮತ್ತೆ ಮಾರ್ನಿಂಗು ನಾನು ಬ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಟೀ ಮಾಡಿದ್ನಲ್ಲ, ಟೀ ಕುಡಿತಾ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಂದೊಂದು ದಿನ ನಿಜವಾಗ್ಲೂ ತುಂಬ ಮಳೇಲಿ ನೆಂದು ಸಿಕ್ಕಾಪಟ್ಟೆ ನೈಟೆಲ್ಲ ಕೆಲಸ ಮಾಡಿ, ಅಂದರೆ ನೈಟು ಅಂತ ಅಂದರೆ ಅದರದ್ದು ಸಂಜೆ ಏನು ಬರುತ್ತೆ, ಹಾಲು ಕರಿಯೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಪಾತ್ರೆ ಗೀತ್ರೆ ಎಲ್ಲ ಬೆಳಗಿನೆಲ್ಲನ ರಾತ್ರಿ ಎಲ್ಲ ಒರೆಸಿ ಮಲಗೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ 12 ಗಂಟೆ 12:30 ಆಗುತ್ತಲ್ವ. ಆ ಟೈಮಲ್ಲಿ ಬೆಳಗ್ಗೆ ಎದ್ದು ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅಂದರೆ ಏನಿದ್ರು ಅಂದರೆ ನಂದು 10:30 ಒಳಗಡೆ ಏನಾದರೂ ಮಲಗಿದೆ ಅಂದರೆ ಬೆಳಗಿನ ಜಾವ ಬೇಗ ಎದ್ದೇಳ್ತೀನಿ. ಇಲ್ಲ ಅಂತ ಅಂದರೆ ನಿದ್ದೆ ಎಳೀತಾ ಇರ್ತವೆ, ಎದ್ದೇಳೋಕ್ಕಾಗ್ತಾ ಇರಲ್ಲ ನಮಗೆ, ಆ ಥರ. ಇನ್ನು ತಿಂಡಿ ಕೂಡ ರೆಡಿ ಮಾಡಬೇಕು. ನಾನು ಫಸ್ಟ್ ಏನು ಮಾಡೋಣ ಅಂತಂದರೆ ಮೆಹಂದಿ ನಾನು ಹಾಕೋಣ ಅಂತ ತೊಗೊಂಡು ಬಂದಿದ್ದೆ. ನನಗೆ ಹೇಳಿದ್ನಲ್ಲ ಹೆಣ್ಮಕ್ಳಿಗೆ ರೆಡಿ ಮಾಡೋದು ಇಷ್ಟ ಅಂತ. ವಾರಗಿತ್ತಿ ಮಗಳು ಬಂದಿದ್ಲು ಅಂತ ಅವಳಿಗೆ ಮೆಹಂದಿ ಹಾಕ್ತಾಯಿದ್ದೀನಿ. ಈ ಫಾಸ್ಟ್ ಮೆಹಂದಿ ಅಂತ ಬರುತ್ತಲ್ಲ, ನನಗೆ ಅದು ಕೈಲಿ ಹಾಕ್ಕೊಂಡು ಬಳೆ ತೊಟ್ಕೊಂಡು ನೇಲ್ ಪಾಲಿಶ್ ಹಾಕ್ಕೊಂಡು, ನನಗೆ ವೀಡಿಯೋದಲ್ಲೆಲ್ಲನೂ ಕೂಡ ನನ್ನ ಕೈನೇ ನೋಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಆ ಥರ ಇಷ್ಟ. ಹಾಗಾಗಿ ಫಾಸ್ಟ್ ಮೆಹಂದಿನೇ ತೊಗೊಂಡು ಬಂದಿದ್ದೆ. ಸರಿ ತನುಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನಮ್ಮ ಹುಡುಗರೆಲ್ಲನೂ ಕೂಡ ನನಗೆ ಹಾಕಮ್ಮ ಅಂತ ಇದ್ದರು. ಸೊ ಹಾಗಾಗಿ ಅವ್ರಿಗೂ ಏನು ಫ್ಯಾಮಿಲಿ 4 ಮೆಂಬರ್ಸ್ ಏನು ಬರ್ತಾರೆ, ಆ ಫ್ಯಾಮಿಲಿದು ಅಪ್ಪ ಅಮ್ಮ ಮಕ್ಕಳದು ಫಸ್ಟು ಸ್ಟಾರ್ಟಿಂಗ್ ನೇಮ್ದು ಸ್ಪೆಲ್ಲಿಂಗ್ ಏನು ಬರುತ್ತೆ ಅದನ್ನು ಮಾತ್ರ ಬರೆದ್ಬಿಟ್ಟು ಪಕ್ಕದಲ್ಲಿ ಹಾರ್ಟ್ ಸಿಂಬಲ್ನ ಹಾಕ್ತಾಯಿದ್ದೆ. ಇನ್ನೇನು ಮಕ್ಕಳಿಗೆಲ್ಲ ಬಿಡ್ಸೋಕ್ಕಾಗಲ್ವಲ್ಲ ಗಂಡು ಮಕ್ಕಳಿಗೆ ಅಂತ, ಈ ರೀತಿ. ಅವಳಾದರೆ ನನಗೆ ಇಷ್ಟ ಬಿಡ್ಸೋದಕ್ಕೆ. ಆದರೆ ಏನಾಯಿತು ಅಂತಂದರೆ ಮೆಹಂದಿ ಅದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು, ಬರ್ತಾ ಇರಲಿಲ್ಲ. ಹಂಗೂ ಕಟ್ ಮಾಡಿದ್ದೀನಿ, ಹಂಗೂ ಕೂಡ ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ನಮಗೇನಿದ್ರು ಅಂದರೆ ಮುದ್ದೆ ಥರ ಬಳ್ಕೊಳ್ಳೋದಕ್ಕೆ ಇಷ್ಟ ಇತ್ತು. ನಾನು ಕೈಯಲ್ಲಿ ಹಾಕ್ಕೊಂಡಿದ್ದೆ ಆ ಥರ ಅಷ್ಟೇ ಇಷ್ಟ, ಆ ಥರ ಆಗಿದ್ದು. ಈ ಥರ ಏನು ಡಿಸೈನ್ ಆಗಿ ಮೆಹಂದಿ ಡಿಸೈನ್ಸ್ ಎಲ್ಲ ಬಿಡ್ತಾರಲ್ಲ, ಅದು ಮಾಮೂಲಿ ಬೇರೆ ಗ್ರೀನ್ ಕಲರ್ ಮೆಹಂದಿ ಬರುತ್ತಲ್ಲ ಅದರಲ್ಲೇ ಚೆನ್ನಾಗಿರೋದು. ಬಟ್ ಇದು ಲುಕ್ ಚೆನ್ನಾಗಿರುತ್ತೆ. 2 ಸೆಕೆಂಡ್ 5 ನಿಮಿಷಕ್ಕೆಲ್ಲನೂ ಕೂಡ ಬೇಗ ಹತ್ತಿಬಿಡುತ್ತೆ. ಬೇಗನೂ ಫಾಸ್ಟಾಗಿ ಹತ್ತುತ್ತೆ, ಫಾಸ್ಟಾಗೂ ಕೂಡ ಹೊರಟೋಗುತ್ತೆ. ನಾನು ಇರಲಿ ಅಂತ ಅಂದ್ಬಿಟ್ಟು ಇವಾಗ ಅವಳಿಗೆ ಮೆಹಂದಿನ ಹಾಕ್ತಾಯಿದ್ದೀನಿ. ಅವಳಿಗೆ ಅಷ್ಟೇ ಮೆಹಂದಿ ಹಾಕ್ಕೊಳ್ಳೋದು, ನೇಲ್ ಪಾಲಿಶ್ ಹಾಕ್ಕೊಳ್ಳೋದು, ಹೇರ್ ಸ್ಟೈಲ್ ಬಾಚಿಸ್ಕೊಳ್ಳೋದು, ಆಮೇಲೆ ಮೇಕಪ್ ಮಾಡಿಸ್ಕೊಳ್ಳೋದು ಅವಳಿಗೂ ಕೂಡ ಇಷ್ಟನೇ, ನನಗೂ ಕೂಡ ಮಾಡೋಕ್ಕೆ ಇಷ್ಟನೇ. ಸೊ ಹಾಗಾಗಿ ನಾನು ಹೆಂಗೆ ಹೇಳ್ತೀನೋ ಹಂಗೆ ಮಾಡಿಸ್ಕೊತಾಳೆ. ಚಿಕ್ಕಿ ಹಿಂಗೆ ಹಾಕು ಅಂತ ಅವಳು ಹೇಳೋದೇ ಇಲ್ಲ. ನಾನು ಹೆಂಗೆ ಹಾಕ್ತೀನಿ ಅವಳಿಗೆ ಎಲ್ಲದೂ ಕೂಡ ಇಷ್ಟ ಆಗುತ್ತೆ, ಆ ಥರ.
ನನಗೂ ಕೂಡ ಹೆಣ್ಮಕ್ಳಿಗೆ ಈ ಥರ ರೆಡಿ ಮಾಡಬೇಕು. ತೀರಾ ನನಗೇನು ಕಲ್ತಿಲ್ಲ ಅಂತ ಅಂದರೂ ಕೂಡ ಏನೋ ತಕ್ಕಮಟ್ಟಿಗೆ ನಾವು ಒಂದು ಹೊರಗಡೆ ಹೋಗುವಂತಹ ಇದಕ್ಕಾದ್ರೂ ಯಾವ ರೀತಿ ರೆಡಿ ಆಗಬೇಕು, ತಯಾರಿ ಆಗಬೇಕು ಅಷ್ಟನ್ನು ಮಾಡೋದಕ್ಕೆ ಗೊತ್ತು. ಇನ್ನು ಇವಾಗ ನಾನು ಗೋರಿಕಾಯಿ ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಂದರೆ ಒಂದೇ ಸಲ ಅಡುಗೆ ಮಾಡಿದ್ರೆ ನನಗೆ ಯಾವುದೇ ಥರ ಟೆನ್ಷನ್ ಇರೋಲ್ಲ. ಪ್ರತಿ ಸಲ ಹೇಳ್ತಾ ಇರ್ತೀನಿ ನಾನು, ಒಂದೇ ಸಲ ಅಡುಗೆ ಮಾಡಿದ್ರೆ ನೆಕ್ಸ್ಟು ನನಗೆ ಬ್ಲಾಗ್ಗಳು ಎಡಿಟಿಂಗ್ ಮಾಡೋಕ್ಕೆ, ಅದಾದ ನಂತರ ನನಗೆ ಬೇರೆ ಥರ ಕೆಲಸಗಳನ್ನ ಮಾಡೋದಕ್ಕೆ ವ್ಲಾಗ್ಗಳನ್ನ ಮಾಡಿಕೊಂಡು ತುಂಬಾ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಇನ್ನು ಫ್ರೆಂಡ್ಸ್, ಗೋರಿಕಾಯಿನ ಕಟ್ ಮಾಡ್ತಾಯಿದ್ದೀನಿ. ಒಬ್ಬರಾದ್ಮೇಲೆ ನನಗೂ ಮೆಹಂದಿ ಹಾಕು ಚಿಕ್ಕಿ, ನನಗೂ ಮೆಹಂದಿ ಹಾಕು ಚಿಕ್ಕಿ ಅಂತ ಬರೋರು. ಹಂಗಾಗಿ ಎಲ್ಲರಿಗೂ ಕೂಡ ಈ ಮೆಹಂದಿ ಹಾಕೋಕ್ಕಾಗಲ್ವಲ್ಲ, ಸುಮ್ಮನೆ ನೇಮ್ ಬರೆದು ಪಕ್ಕದಲ್ಲಿ ಆರ್ಟ್ ಸಿಂಬಲ್ ಹಾಕಿ ಕಳಿಸ್ತಾ ಇದ್ದೆ ಈ ಥರ. ಹಾಗೆಯೇ ತರಕಾರಿ ಬಂದಿತ್ತು. ತರಕಾರಿ ಟೊಮೊಟೊ ಬಂದು ಈಗ 60 ರೂಪಾಯಿ kg ಆಗಿದೆ. ಒಂದೊಂದು ದಿನ 50, 40 ಇಳಿಕೆನೂ ಆಗುತ್ತೆ, ಏರಿಕೆನೂ ಆಗುತ್ತೆ. ಸೊ ಹಾಗಾಗಿ ಟೊಮೊಟೊ ಅದೊಂಥರ ಲಕ್ಕಿದ್ದಂಗೆ, ಇದ್ಕಿದ್ದಂಗೆ ಶ್ರೀಮಂತರು ಆಯ್ತಾರೆ, ಇದ್ಕಿದ್ದಂಗೆ ಬಡವರು ಆಯ್ತಾರೆ. ಇಳಿಕೆ ಏರಿಕೆ ಈ ಥರ ಆಗ್ತಾಯಿದ್ರೆ ಹೆಂಗೆ ಮೇಂಟೈನ್ ಮಾಡೋದು? ಈ ನನಗಂತೂ ಇಷ್ಟು ತರಕಾರಿಗಳಲ್ಲಿ ಟೊಮೊಟೊ ಮಾತ್ರ ನಿಜವಾಗ್ಲೂ ಫ್ರೆಂಡ್ಸ್ ಸಿಕ್ಕಾಪಟ್ಟೆ. ಈರುಳ್ಳಿ ಟೊಮೊಟೊ ಇಲ್ದಲೆ ಏನು ಮಾಡೋಕ್ಕೆ ಆಗಲ್ಲ ಮನುಷ್ಯ ಅಡುಗೆಗಳಲ್ಲಿ ಅನ್ನೋ ಥರ ಆಗ್ಬಿಟ್ಟಿದೆ. ಅಂದರೆ ಹೌದು, ನಿಜವೇ ಅದು. ಪ್ರತಿಯೊಂದು ಒಗ್ಗರಣೆಗೂ ಈರುಳ್ಳಿ ಬೇಕೇ ಬೇಕು. ಟೊಮೊಟೊ ಅಂತೂ ಹಾಕ್ತಾರೆ, ಟೊಮೊಟೊನೂ ಇರಲೇಬೇಕು. ಇದೊಂಥರ ಅಣ್ಣ ತಮ್ಮದಿರಿದ್ದಂಗೆ, ನೆಂಟರಿದ್ದಂಗೆ ಈರುಳ್ಳಿ ಟೊಮೊಟೊ. ಸೊ ಹಾಗಾಗಿ ಈರುಳ್ಳಿ ಟೊಮೊಟೊ ಇಲ್ಲ ಅಂದರೆ ಮನೆಯಲ್ಲಿ ಪ್ರತಿಯೊಂದು ಅಡುಗೆನೂ ಕೂಡ ಏನು ಮಾಡೋಕ್ಕೆ ಆಗಲ್ಲ ಅನ್ನೋ ಇದು ಬಂದ್ಬಿಡುತ್ತೆ. ನನಗೂ ಅಷ್ಟೇ, ಒಂದು ಅಡುಗೆಗೆ ಹುಣ್ಸೆ ಹಣ್ಣು ಹಾಕಿದ್ರೂ ನನಗೆ ಸಮಾಧಾನ ಆಗಲ್ಲ. ಟೊಮೊಟೊ ಹಾಕಲೇಬೇಕು, ಅದು ಸಣ್ಣದೇ ಆಗಲಿ, ಅಟ್ಲೀಸ್ಟ್ ಅರ್ಧನಾದರೂ ನನಗೆ ಟೊಮೊಟೊ ಹಾಕಿರಲೇಬೇಕು. ಈ ಥರ ಟೊಮೊಟೊ 1-1.5 kg ತಗೊಂಡೆ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ತಗೊಂಡೆ, ಇನ್ನು ಗೋರಿಕಾಯಿನ ತಗೊಂಡೆ. 3 ತಗೊಂಡಿದ್ನಲ್ಲ, ಹಂಗಾಗಿ ಕಟ್ ಮಾಡ್ತಾಯಿದ್ದೆ ಬಸ್ಸಾರು ರೆಡಿ ಮಾಡೋಣ ಅಂತ. ಹಾಗೆಯೇ ಹೊಲ್ದ ಹತ್ರ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಬಸ್ಸಾರಿಗೆ ಹೆಸ್ರು ಕಾಳು ಮತ್ತು ಗೋರಿಕಾಯಿ ಹಾಕ್ಬಿಟ್ಟು, ಅದ್ರ ಜೊತೆಗೆ 1-2 ಮೆಣಸಿನ್ಕಾಯಿ, ಟೊಮೊಟೊ ಬೇಯಕ್ಕೆ ಹಾಕ್ಬಿಟ್ಟು, ಇಲ್ಲೇ ನಮ್ಮದು ಇದು ಜಮೀನು, ಹೊಲಕ್ಕೆ ಮೇವು ತಿನ್ನಲಿ ಅಂತ ಅಂದ್ಬಿಟ್ಟು ಊಟ ಹೊಡೆದೋಗೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಬಸ್ಸಾರಿಗೆ ರೆಡಿ ಮಾಡ್ತಾಯಿದ್ದೆ, ಗೋರಿಕಾಯಿ ಎಲ್ಲ ಹಾಕಿ ಸ್ವಲ್ಪ ಹಸು ಮೇಲ್ಗಡೆ ಕಟ್ಟಾಕೋಣ ಮೇಯೋದಕ್ಕೆ ಅಂತ ಅಂದ್ಬಿಟ್ಟು ಅಂದರೆ ಮೇಲ್ಗಡೆ ಇಟ್ಕೊಂಡ್ಬಂದಿದ್ದೀನಿ. ಬೇಯೋದಕ್ಕೆ ಗೋರಿಕಾಯಿ ಮತ್ತು ಹೆಸ್ರು ಕಾಳು ಹಾಕಿ ಇಟ್ಬಿಟ್ಟು ಬಂದಿದ್ದೀನಿ. ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಾಕಿ ಬೇಯೋದಕ್ಕೆ. ಇವಾಗ ಹಸು ಕಟ್ಟಿದ್ದೀನಿ, ಬದ ಇರುತ್ತಲ್ಲ ಅದರಲ್ಲಿ ಕಟ್ಟಿದ್ದೀನಿ, ಮೇಯ್ತಾ ಇರಲಿ ಸ್ವಲ್ಪ ಹೊತ್ತು ಬಿಸಿಲು ಬರೋವರೆಗೂ. ಇವಾಗ ಸ್ವಲ್ಪ ತಣ್ಣಗಿದೆ ವಾತಾವರಣ. ನೆನ್ನೆ ನೈಟೆಲ್ಲ ಚೆನ್ನಾಗಿ ಮಳೆ ಉಯ್ದಿತ್ತು. ಅಂದರೆ ನೆನ್ನೆ ನೈಟು ಅಂದರೆ ಸಂಜೆವರೆಗೂ, ಒಂದು 3:30 ಸ್ಟಾರ್ಟ್ ಆಗಿದೆ ಅದಕ್ಕೆ. ನೆನ್ನೆ ಸಂಜೆ ಒಂದು 6 ಗಂಟೆಗೇನೋ ಮಳೆ ಬಿಟ್ಟಿತ್ತು. ಹಂಗಾಗಿ ನೈಟೇನು ಉಯ್ದಿಲ್ಲ, ಚೆನ್ನಾಗಿ ಹೆಸ್ರಾಗಿದೆ, ಮೇಯ್ಕೊತಾ ಇರಲಿ ಆದಷ್ಟು ಅಂತ ಅಂದ್ಬಿಟ್ಟು ಕಟ್ಬಿಟ್ಟು ಹೋಗ್ತಾಯಿದ್ದೀನಿ. ಯಾವಕ್ಕಿಲ್ಲಾದರೂ ಗೂಟ ಕಿತ್ಕೊಬಿಟ್ರೆ ಅದು ಓಡುತ್ತೆ, ಎಲ್ಲಾರಾಯಿತು ಹಸಿರು ಇರುತ್ತಕ್ಕೆ ಓಡ್ತಾ ಇರುತ್ತೆ, ನೋಡ್ತಾ ಇರಬೇಕು. ಬಂದು ಬಿಸಿಲು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮೇಯ್ಕೊಳ್ಳಿ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಅದು ನನ್ನೇ ನೋಡ್ತೈತಿ. ನೋಡಿ ಫ್ರೆಂಡ್ಸ್, ಇವಾಗ ಬೆಂದಿದೆ, ಆಲ್ಮೋಸ್ಟ್ ಒಂದು 90% ಬೆಂದಿದೆ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಸ್ವಲ್ಪ ನೀರೆಲ್ಲ ಬಸ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಪ್ಲೇಟ್ಗೆ ಹಾಕಿಡ್ತೀನಿ ತಣ್ಣಗಾಗೋದಕ್ಕೆ. ಕಾಯಿ ಬೇರೆ ತುರ್ಕೊಂಡಿಲ್ಲ, ಇವಾಗ ತುರ್ಕೊಳ್ತೀನಿ ಕಾಯಿನ. ಅಷ್ಟರೊಳಗಡೆ ಇವಾಗ ಎಲ್ಲನೂ ಕೂಡ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಬಸ್ಸಾರು ಸುಮಾರು ಸಲ ತೋರಿಸಿದ್ದೀನಲ್ವ, ಸೊ ಹಾಗಾಗಿ ನಾನೇನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ, ರೈಸು, ಮುದ್ದೆ, ಸಾಂಬಾರು, ಕಾಳು ಎಲ್ಲನೂ ಕೂಡ ರೆಡಿಯಾಗಿದೆ. ರೆಡಿ ಆದಮೇಲೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಯಾವಾಗಲೂ ಕೂಡ ಬಸ್ಸಾರು ತುಂಬಾ ಟೇಸ್ಟಿ ಇರುತ್ತೆ. ಅಂದರೆ ಡೈಲಿ ಬಸ್ಸಾರು ತಿಂತಾಯಿದ್ರೆ ತಿನ್ನೋಣ ಅಂತ ಅನಿಸುತ್ತೆ. ಕೆಲವೊಂದು ಮಸಾಲೆ ಐಟಮ್ ಸಾಂಬಾರು ಇರ್ತಾವಲ್ಲ, ಅದು ಮಾತ್ರ ತಿನ್ನೋಕ್ಕಾಗಲ್ಲ. ಫೈನಲಿ ಫ್ರೆಂಡ್ಸ್, ನಾನು ನಿಮಗೆ ಹೇಳಿರೋ ಹಾಗೆ ನಾನು ವೈಫೈ ಕೂಡ ಹಾಕ್ಸ್ಕೊತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್, ನನ್ನ ಫ್ರೆಂಡು ಸಜೆಸ್ಟ್ ಮಾಡಿರೋದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ನಾನು ವೈಫೈನ ನಾನು ಹಾಕ್ಕೊತಾ ಇದ್ದೆ. ಅಂದರೆ ಏನು ವೈರ್ಲೆಸ್ ಬರುತ್ತೆ ಅದು ವೈಫೈ, ಇದು ಕೇಬಲ್ ವೈರ್ ಥರ ಇರೋದು. ಅಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ನಲ್ಲ, ಅದು ಕೇಬಲ್ ವೈರ್, ಸಿಮ್ ಅಡಾಪ್ಟೆಡ್ ಅಂತ ಅಂದ್ಬಿಟ್ಟು ಆ ವೈಫೈ ಅಲ್ಲಿ ಹಾಕಿಸ್ಕೊಂಡಿದ್ದು. ಅಂದರೆ ಅದು ಸಿಟಿಗೆ ಸೀಮಿತ ಆಗಿರುತ್ತೆ. ಇದು ಬಂದು ವೈರ್ಲೆಸ್ ಇದು.
ಸೊ ಹಾಗಾಗಿ ಇದು ಏರ್ಟೆಲ್ ಅವ್ರದ್ದು ತುಂಬ ಸ್ಪೀಡ್ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಅದರಲ್ಲೂ ನಮ್ಮೂರಲ್ಲಿ ಸಿಗೋದೇ ಇಲ್ಲ. ನೀವೇನಂತೀರ, ಒಂದು ಕಾಲ್ ಮಾಡಿದ್ರು ಕೂಡ ಯಾರಾದ್ರೂ ಎಷ್ಟು ಸತಿ ಹಿಂದೆ ಬರ್ತೀವಿ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ಕಾಲ್ ಮಾಡೋಕ್ಕೂ ಒಂದೊಂದ್ಸಲ ನಾಟ್ ರೀಚೇಬಲ್ ಬರ್ತಾ ಇರುತ್ತೆ. ಅಂಥದ್ರಲ್ಲಿ ವೈರ್ಲೆಸ್ಸು ವೈಫೈ ಸಿಕ್ಕಿದೆ ಅಂದರೆ ನನ್ನ ಅದೃಷ್ಟ ಅದು. ನಿಜವಾಗ್ಲೂ ನನಗೆ ಸಖತ್ ಖುಷಿ ಆಯಿತು. ನಾನಿನ್ನು ತಳ್ಳೂರು ಗೇಟ್ಗೆ ಹೋಗೋ, ಅರಸೀಕೆರೆಗೆ ಹೋಗೋ, ಸಿಟಿಗೆ ಹೋಗಿ ಅಥವಾ ಕೋಡಿಹಳ್ಳಿಗೆ ಹೋಗೋ ಅಪ್ಲೋಡ್ ಮಾಡಬೇಕು ಅನ್ನೋ ರಿಸ್ಕೇ ಇಲ್ಲ ಫ್ರೆಂಡ್ಸ್ ನನಗೆ. ಇವಾಗ ನಂದೇನಿದ್ರು ನೆಟ್ವರ್ಕ್ ಇಶ್ಯೂ ಅಂತ ಹೇಳೋ ಹಾಗೆ ಇಲ್ಲ ನಾನು ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಇದೊಂದು ಎಷ್ಟೊತ್ತಿಗೆ ಹಾಕ್ಕೊಡ್ತಾರಪ್ಪ ಅನ್ನಿಸ್ಬಿಟ್ಟಿತ್ತು ನೋಡಿ. ಈ ಥರ ವೈರ್ಲೆಸ್ಸು ಈ ಥರ ಒಂದು ಏರ್ಟೆಲ್ದೊಂದು ಹಾಕಿರ್ತಾರೆ, ಅದರಿಂದ ನಮಗೆ ನೆಟ್ವರ್ಕು ಡಾಟಾ ಎಲ್ಲನೂ ಕೂಡ ಸಿಗುತ್ತೆ ನಮಗೆ. ಸೊ ನಿಜವಾಗ್ಲೂ ಖುಷಿ ಆಯಿತು, ಫೈನಲಿ ನನಗೆ ಒಂದು ವೈಫೈ ಅನ್ನೋದು ಮನೆಗೆ ಬಂತು. ಇವಾಗ ನಾನು ಎಷ್ಟು ವಿಡಿಯೋ ಬೇಕಾದರೂ ನಾನು ಅಪ್ಲೋಡ್ ಮಾಡ್ಬೋದು. ಅದಾದ ನಂತರ ನೈಟು ಅದೇ ನಾನು ಹೇಳಿದ್ನಲ್ಲ, ಮೆಹಂದಿ ಈ ಥರ ಫಾಸ್ಟ್ ಮೆಹಂದಿ ಬಿಟ್ಕೊಳ್ಳೋಣ ಅಂತ ಬಿಟ್ಕೊತಾ ಇದ್ದೆ. ಇದ್ರ ಜೊತೆಗೆ ನೇಲ್ ಪಾಲಿಶು ಕೂಡ ತಂದಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ಹಚ್ಕೊಳ್ತಾ ಇದ್ದೆ. ಎಲ್ಲರೂ ಕೂಡ ಮಲ್ಕೊಂಡಿದ್ರು, ನಾನು ಕೆಲಸ ಎಲ್ಲ ಮುಗಿಸಿ ಟಿ ವಿ ನೋಡ್ತಿದ್ನಲ್ಲ, ಹಾಗಾಗಿ ಹೂ ಕಟ್ಟಾದಮೇಲೆ ಸರಿ ಆಯಿತು ನೇಲ್ ಪಾಲಿಶ್ ಹಚ್ಚಿ ಮೆಹಂದಿ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಚ್ಕೊತಾ ಇದ್ದೀನಿ ನೋಡಿ. ಆಲ್ರೆಡಿ ಹಚ್ಕೊಂಡಿದ್ದೀನಿ ನೋಡಿ. ನೇಲ್ ಪಾಲಿಶ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೆ ಈ ಕಾಂಬಿನೇಷನ್ ಇಷ್ಟ ಆಯಿತು. ಇದ್ರ ಜೊತೆಗೆ ಮೆಹಂದಿ ಇಲ್ಲಿ ನಾನು ಬಂದು ಆರ್ ಬಂದು ರುಷಾಂತು, ಸಿ ಬಂದು ಚರಿತ್ತು ಅಂದರೆ ಚಿಕ್ಕೋನು, ಮತ್ತು ಆರ್ ಅಂದರೂ ರಾಜು ಅಂತಲೂ ಹಸ್ಬೆಂಡ್ ನೇಮ್ ಆಗುತ್ತೆ. ಈ ಕಡೆ ನಮ್ಮ ಅಮ್ಮ, ಇಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಒಂದೇ ಹಾರ್ಟಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಅಂತ. ಓಕೆನಾ? ಇನ್ನು ಇವತ್ತಿನ ಬ್ಲಾಗು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ನೋಡಿ ಚಾನಲ್ನ ಸಪೋರ್ಟ್ ಮಾಡಲಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.